ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಸುಕ್ಕವನ್ನು ಮಾಡಿ ತೋರಿಸ್ತೀನಿ. ತುಂಬಾ ಸಖತ್ತಾಗಿರುತ್ತೆ ಗೊತ್ತಾ. ನೀವು ಹೋಟೆಲಲ್ಲಿ ತಿಂದಿರ್ಬೋದು ಹೈದ್ರಾಬಾದಿ ಚಿಕನ್ ಸುಕ್ಕ, ವೆರೈಟಿ ಚಿಕನ್ ಸುಕ್ಕ ಇರುತ್ತಲ್ವ. ಅದರಲ್ಲಿ ಏನು ಡಿಫ್ರೆಂಟ್ ಇರಲ್ಲ. ಇದು ಅಜ್ಜಿ ಕಾಲದಲ್ಲಿ ಮಾಡುವಂತಹ ಸುಕ್ಕನೇ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಕೆಲವೊಂದು ಊರಲ್ಲಿ ಸ್ವಲ್ಪ ಖಾರ ಜಾಸ್ತಿ ಹಾಕೋತಾರೆ, ಕೆಲವೊಂದು ಊರಲ್ಲಿ ಖಾರ ಜಾಸ್ತಿ ಇರಲ್ಲ. ಸ್ವಲ್ಪ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಇಟ್ಕೋತಾರೆ. ಅದಕ್ಕೆ ಒಂದು ಹೆಸರನ್ನು ಇಡ್ತಾರೆ ಅಷ್ಟೇ. ಈಗಿನ ಕಾಲದಲ್ಲಿ ಊರ ಹೆಸರನ್ನು ಇಟ್ಟು ಚಿಕನ್ ಸುಕ್ಕ, ಚಿಕನ್ನು ಕರಿ, ಚಿಕನ್ನು ಮಸಾಲ ಹೀಗೆಲ್ಲ ಹೆಸರು ಇರ್ತಾರೆ. ಅದೆಲ್ಲವೂ ಕೂಡ ಅಜ್ಜಿ ಕಾಲದಲ್ಲಿ ಮಾಡುವಂತಹ ಸುಕ್ಕನೇ ಆಗಿರುತ್ತೆ. ಏನೂ ವ್ಯತ್ಯಾಸ ಇಲ್ಲ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ನನಗೆ ಯಾವುದೇ ಒಂದು ವಿಡಿಯೋ ಹಾಕಿದರೂ ನೀವು ನೋಡ್ಬೋದು, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ಚಿಕನ್ ಸುಕ್ಕ ನಾವು ಹೋಟೆಲಲ್ಲಿ ಹೋದಾಗ ತಿಂತೀವಿ ಅಲ್ವಾ, ಅಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಅದಕ್ಕೊಂದು ಹೆಸರು ಇರುತ್ತೆ. ಟೇಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಸೊಪ್ಪು ಯಾವುದೋ ಒಂದು ಕಡಿಮೆ ಹಾಕಿರ್ತಾರೆ. ಆ ಟೇಸ್ಟು ಸ್ವಲ್ಪ ಕಡಿಮೆ ಇರುತ್ತೆ. ಹೀಗೆ ಇರುತ್ತೆ ಅವ್ರದ್ದು ಅಷ್ಟೇ, ಮತ್ತು ಬೇರೆ ಏನೂ ಇರಲ್ಲ. ಸ್ವಲ್ಪ ಬೆಣ್ಣೆ ಹಾಕಿ ಮಾಡೋದು, ಸ್ವಲ್ಪ ತುಪ್ಪ ಹಾಕಿ ಮಾಡೋದು, ಹೀಗೆಲ್ಲ ಇರುತ್ತಲ್ವ. ಅದಕ್ಕೆ ಒಂದು ಹೆಸರು ಇಡ್ತಾರೆ. ಇದು ಅಜ್ಜಿ ಕಾಲದಲ್ಲಿ ನಮಗೆ ಗೊತ್ತಿರ್ಬೋದಲ್ವ ಏನೆಲ್ಲ ಅಡುಗೆ ಮಾಡ್ತಿದ್ರು. ಆಗಿನ ಕಾಲದಲ್ಲೇ ಎಷ್ಟೆಲ್ಲ ಅಡುಗೆ ಮಾಡ್ತಿದ್ರಲ್ವ. ಈಗಲೂ ಅದೇ ಮಾಡೋದು, ಹೆಸರು ಚೇಂಜ್ ಅಷ್ಟೇ. ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲು ಸ್ವಲ್ಪ ಚಿಕನಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಇಟ್ಕೋಬೇಕು. ಅದು ಒಂದು ಅರ್ಧ ಗಂಟೆ ಆಗಿರಬೇಕು. ಹಾಗೆ ಉಪ್ಪು ಹಾಕಿ ಇಡಬೇಕಲ್ವ. ಅದಕ್ಕೆ ಸ್ವಲ್ಪ ಅಂದರೆ ಅದು ಎಲ್ಲ ತೊಗೋಬೇಕು. ನಂತರ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವಿಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಕೊತ್ತಂಬರಿ, ಜೀರಿಗೆ, ಸೋಂಪು, ಹಾಗೆ ಗರಂ ಮಸಾಲ ನಮ್ಮ ಮನೇಲಿ ಏನೇನಿದೆ ನೋಡಿ ಅದನ್ನೇ ಹಾಕಬೇಕು. ಇಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಒಂದು ಚಕ್ಕೆ, ಲವಂಗ, ಚಕ್ರ ಮೊಗ್ಗು ಹೀಗೆ ಬೇಕು. ಇವಿಷ್ಟಿದ್ರೇ ಸಾಕಾಗತ್ತೆ. ನಿಮ್ಮಲ್ಲಿ ಇದ್ದರೆ ಜಾಯಿಕಾಯಿ, ಜಾಯಿಪತ್ರೆ ಹೀಗೆಲ್ಲ ಹಾಕ್ಬೋದು. ಸ್ವಲ್ಪ ಹಾಕಬೇಕು, ತುಂಬ ಹಾಕಬಾರ್ದು, ಘಾಟಾಗಿಬಿಡತ್ತೆ. ಸ್ವಲ್ಪ ಮೆಣಸಿನಕಾಳು, ಹಸಿಮೆಣಸು ಹೀಗೆ ಹಾಕಬೇಕು. ನೀವು ಎಷ್ಟು ಖಾರ ತಿಂತೀರಿ ನೋಡಿ ಅಷ್ಟು ಹಾಕಬೇಕು. ಹಾಗೆ ಬ್ಯಾಡಗಿ ಮೆಣಸು ಕೂಡ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು. ಹಾಗೆ ಟೊಮೆಟೊನೂ ಅಷ್ಟೇ ನೋಡಿ ಹಾಕಬೇಕು. ಎಷ್ಟು ಸುಕ್ಕ ಮಾಡ್ತೀವಿ ಅಷ್ಟಕ್ಕೆ ಎಷ್ಟು ಟೊಮೆಟೊ ಬೇಕು ಅಂತ. ಹಾಗೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ನಾನು ಇಟ್ಕೊಂಡಿದ್ದೀನಿ, ಇದು ಆಮೇಲೆ ಹೇಳ್ತೀನಿ. ಹಾಗೆ ಇವಿಷ್ಟನ್ನು ಮೊದಲು ಪೇಸ್ಟ್ ಮಾಡ್ಕೋಬೇಕು. ಎಲ್ಲವೂ ಒಂದರಲ್ಲೇ ಆಗಿಬಿಡುತ್ತೆ. ಇದು ನೈಸಾದ ಪೇಸ್ಟ್ ಆದ ನಂತರ ಈ ಕಾಯಿ ತುರಿಯನ್ನು ಹಾಕಬೇಕು. ಇದು ಕಾಯಿ ತುರಿ ಹಾಕಿ 1-2 ರೌಂಡು ಸುತ್ತಬೇಕಷ್ಟೇ. ತುಂಬ ನೈಸ್ ಆಗಬಾರ್ದು ಕಾಯಿ ತುರಿ, ಸ್ವಲ್ಪ ತರಿ ಇರಬೇಕು. ಆ ರೀತಿ ಇಟ್ಕೋಬೇಕು. ತುಂಬ ತರಿ ಅಲ್ಲ, ತುಂಬ ನೈಸು ಅಲ್ಲ, ಸ್ವಲ್ಪ ಅಷ್ಟು ಇಟ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ಆಯಿತು. ಹೀಗೆ ಹಿಡಿದಾಗ ನಮಗೆ ಅದು ತರಿ ಅನ್ನಿಸ್ಬೇಕು ಅಷ್ಟೇ, ಆಯ್ತಲ್ವಾ. ನಂತರ ಇಲ್ಲಿ ನಾವು ಫ್ರೈ ಮಾಡಬೇಕು. ಈರುಳ್ಳಿ ನಮ್ಗೆ ಎಷ್ಟು ಈರುಳ್ಳಿ ಬೇಕು ನೋಡಿ ಅಷ್ಟು, ನಮ್ಗೆ ಇಷ್ಟ ಇದ್ದರೆ ತುಂಬ ಜಾಸ್ತಿನೂ ಹಾಕೋಬಹುದು. ನಂತರ ಕರಿಬೇವು, ಹಸಿಮೆಣಸಿನ್ಕಾಯಿ ಇವಿಷ್ಟೇ ಹಾಕಿದರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿದ್ವಲ್ವ. ಹಾಗೆ ಇದಕ್ಕೆ ನಾವು ಚಿಕನನ್ನು ಹಾಕಬೇಕು. ಚಿಕನಿಗೆ ಹಳದಿ ಪೌಡ್ರು, ಉಪ್ಪು ಹಾಕಿದ್ರಲ್ವ, ಅದೆಲ್ಲ ನೆಂದಿರುತ್ತೆ. ಸ್ವಲ್ಪ ನಾವು ಎಣ್ಣೆ ಹಾಕಿದಾಗ ಈ ಚಿಕನನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಬೇಕು. ಆ ಎಣ್ಣೆ ಸ್ವಲ್ಪ ತೊಗೋಬೇಕು. ಅದು ಅಲ್ಲೇ ಸ್ವಲ್ಪ ಡ್ರೈ ಆಗಬೇಕು. ಆ ಎಣ್ಣೆ ಎಲ್ಲ ತೊಗೊಳ್ಳೋತ್ತಲ್ವ, ಅಂದರೆ ಅದು ಆ ಎಣ್ಣೆ ಏನಾಗುತ್ತೆ ಗೊತ್ತಾ, ನಾವು ಈರುಳ್ಳಿ ಹಾಕಿದಾಗ ಈರುಳ್ಳಿ ಎಣ್ಣೆ ಆಗುತ್ತೆ. ಅದು ಒಂದು ರೀತಿ ಸ್ಮೆಲ್ ಕೊಡುತ್ತೆ, ಟೇಸ್ಟು ಕೊಡುತ್ತೆ. ಚಿಕನ್ ಎಲ್ಲ ಎಣ್ಣೆಯನ್ನು ಸ್ವಲ್ಪ ತೊಗೊಂಡ ನಂತರ 1-2 ನಿಮಿಷ ಇಟ್ಟರೆ ಸಾಕು. ಸ್ವಲ್ಪ ಆ ಕಡೆ ಈ ಕಡೆ ತೋರಿಸ್ತಾ ಇರಬೇಕು. ಇದೆಲ್ಲ ಮಾಡೋ ರೀತಿಯೂ ಇದೆ. ಅದೇ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ನಾವು ಚಿಕನ್ ಸುಕ್ಕ ಎಲ್ಲವೂ ಮಾಡ್ಬೋದು. ಹಾಗೆ ಆಯ್ತಲ್ವ. ಈಗ ಇದು ಸ್ವಲ್ಪ ನೋಡಿ ಈ ರೀತಿ ಬೇಯ್ತಾ ಇದೆ. ಅಂದರೆ ಇದು ಎಲ್ಲ ಸ್ವಲ್ಪ ಅಲ್ಲಲ್ಲೇ ಡ್ರೈ ಆಗತ್ತೆ, ಎಲ್ಲ ತೊಗೊಳುತ್ತೆ. ಈರುಳ್ಳಿ ಎಣ್ಣೆ ಎಲ್ಲ ತೊಗೊಳುತ್ತೆ, ಈರುಳ್ಳಿ ಎಲ್ಲ ಹಾಕಿದ್ನಲ್ವ. ಹಾಗೆ ನಂತರ ಇದು ಒಂದು ಅರ್ಧ ಬೆಂದಿರಬೇಕು. ನಂತರ ಇದಕ್ಕೆ ಈ ಮಸಾಲವನ್ನು ಹಾಕಬೇಕು. ಅರ್ಧ ಬೆಂದಿರಬೇಕು, ಆಯಿತಾ, ಅರ್ಧ ಬೆಂದಿರಬೇಕು. ಈರುಳ್ಳಿ ಫ್ರೈ ಮಾಡಿದ ಎಣ್ಣೆ ಒಳಗೆ ಅರ್ಧ ಬೆಂದಿರಬೇಕು.
ನಂತರ ಈ ಮಸಾಲವನ್ನು ಹಾಕಿ ಇನ್ನರ್ಧ ಈ ಮಸಾಲ ಒಳಗೆ ಬೇಯಬೇಕು. ಆವಾಗ ಏನಾಗುತ್ತೆ ಗೊತ್ತಾ, ಸಣ್ಣ ಫ್ಲೇಮಲ್ಲಿ ಬೇಯಿಸ್ಬೇಕಾಗತ್ತೆ, ಪಟ ಹಾರಿಬಿಡತ್ತೆ. ಇದು ತುಂಬ ನೀರೆಲ್ಲ ಹಾಕಬಾರ್ದು, ಇಷ್ಟೇ ಹದ ನೋಡಿ ಹಾಕಬೇಕು. ಅದು ನೀರು ಎದ್ಕೊಬಿಡುತ್ತೆ, ಸ್ವಲ್ಪ ಎದ್ಕೊಬಿಡುತ್ತೆ. ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಜಾಸ್ತಿ ನೀರನ್ನು ಹಾಕಬಾರ್ದು, ಸ್ವಲ್ಪನೇ ಹಾಕಿ ಮುಚ್ಚಿ ಬೇಯಿಸಬೇಕು. ಚೆನ್ನಾಗಿ ಬೇಯಬೇಕು ಇದು. ಅಂದರೆ ಎಣ್ಣೆಯಲ್ಲಿ ಅರ್ಧ ಬೆಂದಿದೆಯಲ್ವ, ಇನ್ನು ಅರ್ಧ ಈ ಮಸಾಲೆ ಒಳಗೆ ಬೇಯಬೇಕಾಗತ್ತೆ. ಆವಾಗ ಏನಾಗುತ್ತೆ ಗೊತ್ತಾ, ಅದು ಮಸಾಲೆ ಎಲ್ಲ ತಗೊಳ್ಳುತ್ತೆ, ತುಂಬಾ ಸಖತ್ತಾಗಿ ಬರುತ್ತೆ. ಎಲ್ಲವೂ ಇದರಲ್ಲಿ ಇದೆಯಲ್ವ, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ ಸೊಪ್ಪು ಎಲ್ಲ ಇವೆ ಅಲ್ವಾ, ಅವೆಲ್ಲ ತಗೊಳ್ಳುತ್ತಾ. ಆವಾಗ ಅದು ಸುಕ್ಕ ತುಂಬ ಚೆನ್ನಾಗಿ ಆಗುತ್ತೆ. ನಂತರ ಅದು ಬೆಂದ ನಂತರ ಅದಕ್ಕೆ ಈ ಬೆಣ್ಣೆ ಒಂದು ಸ್ವಲ್ಪ ಹಾಕಬೇಕು, ಮೇಲಿಂದ ಹಾಕಿ ಸ್ವಲ್ಪ ತಿರುಗಿಸಿ ಇಡಬೇಕು ಅಷ್ಟೇ. ಮತ್ತೇನು ತುಂಬ ಕುದಿಸಬೇಕು ಅನ್ನೋದೇನಿಲ್ಲ. ಇದೆಲ್ಲ ಬೆಂದ ನಂತರ ಆಮೇಲೆ ಹಾಕಬೇಕು. ಬಟರನ್ನು ಹಾಕಿದಾಗ ಅದು ಒಂದು ರೀತಿ ಸ್ಮೆಲ್ ಬರುತ್ತೆ, ತುಂಬಾ ಸಖತ್ತಾಗಿರುತ್ತೆ. ಮೊದಲೆಲ್ಲ ಹಳೆ ಕಾಲದವರೆಲ್ಲ ಇದೇ ರೀತಿ ಮಾಡೋದು, ತೆಂಗಿನಕಾಯಿ ಹಾಕೇ ಮಾಡೋದು. ಅದು ತುಂಬ ಚೆನ್ನಾಗಿರುತ್ತಲ್ವ. ಅದು ಹಾಕದೇ ಇದ್ದರೆ ಬಾಡಿಗೆ ಹೀಟು ಆಗುತ್ತೆ. ಚಿಕನ್ ತುಂಬ ಖಾರ ಎಲ್ಲ ತಿಂದಾಗ ಹೀಟಾಗಿಬಿಡುತ್ತೆ. ತೆಂಗಿನಕಾಯಿ ಎಲ್ಲ ಹಾಕಿದಾಗ ಅದು ಅಷ್ಟೇನು ಹೀಟ್ ಆಗಲ್ಲ, ಬಾಡಿ ತುಂಬ ಟೇಸ್ಟು ಬಂದಿರುತ್ತೆ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ಇದು ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ, ರೈಸಿಗೆ ಎಲ್ಲದಕ್ಕೂ ತುಂಬಾ ಸಖತ್ತಾಗಿರುತ್ತೆ. ನೋಡಿ, ನಿಮಗೇನಾದರೂ ಸ್ವಲ್ಪ ನೀರು ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು, ಇನ್ನೂ ಗಟ್ಟಿ ಬೇಕು ಅಂದರೆ ಗಟ್ಟಿ ಕೂಡ ಮಾಡ್ಕೋಬೋದು. ನಾವು ಹೋಟೆಲಲ್ಲಿ ಯಾವ ರೀತಿ ತೊಗೊಂಡು ತಿಂತೀವಿ ನೋಡಿ, ಅದೇ ಟೇಸ್ಟಲ್ಲಿರುತ್ತೆ, ಅದೇ ರೀತಿ ಸ್ಮೆಲ್ಲು ಬಂದಿರುತ್ತೆ, ಹಾಗೇ ಇರುತ್ತೆ. ಜೊತೆಗೆ ರೊಟ್ಟಿ ಎಲ್ಲ ಇಟ್ಕೋಬೇಕು, ಸಖತ್ತಾಗಿರುತ್ತೆ. ಓಕೆನಾ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಹಳೆ ಕಾಲದ್ದು ಚಿಕನ್ ಸುಕ್ಕ ಅಂತ ಹೇಳ್ಬೋದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನನಗಂತೂ ಈ ರೀತಿ ಸುಕ್ಕ ಎಲ್ಲ ತುಂಬಾ ಇಷ್ಟ ಗೊತ್ತಾ. ನಾವು ಇದೇ ಮಾಡ್ತಾ ಇರೋದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.